ನಾನಾ ರೀತಿಯ ವಾದ್ಯಗಳ ಒಂದು ದೇವರಲ್ಲಿ ಸೇವೆ ನಡೆಯಲಿದೆ. ಹಾಗೆ ನಮ್ಮ ಈ ಅಷ್ಟಾವಧಾನ ಸೇವೆಯೊಂದಿಗೆ ನಮ್ಮ ಡಿಸೆಂಬರ್ 30ರಂದು ನಡೆಯುವ ವೈಕುಂಠ ಏಕಾದಶಿ ಅಷ್ಟಾವಧಾನ ಕಾರ್ಯಕ್ರಮದೊಂದಿಗೆ ಸಮಾಪನಗೊಳ್ಳುತ್ತದೆ. ಈ ವರ್ಷದ ವಿಶೇಷವೇನೆಂದರೆ ನಮ್ಮ ದಕ್ಷಿಣಾಮ್ನೆಯ ಶೃಂಗೇರಿ ಶಾರದಾ ಪೀಠದ ಸನ್ನಿಧಾನಗಳವರಾದ ಶ್ರೀ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ತೀರ್ಥ ಮಹಾಸ್ವಾಮೀಜಿಯವರು ಇಲ್ಲಿ ಚಿತ್ತೈಸಲಿದ್ದಾರೆ. ಆ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ವಿ ಪ್ರವೀಣ್ ಶೇಟ್ ನಾಗವೇಕರ್ ಅವರು ವಿವರಣೆ ನೀಡಲಿದ್ದಾರೆ. ಈ ಸಾವಯವ ಸೊಪ್ಪು ತರಕಾರಿ ಮತ್ತು ಇನ್ನಿತರ ಸಾವಯವ ತರಕಾರಿಯ ಸಸ್ಯಗಳನ್ನು ನಾವು ಹಂಚಿದ್ದೇವೆ. ಈ ವರ್ಷವೂ ಕೂಡ ನಾವು ಈ ಸಸ್ಯಗಳನ್ನು ಹಂಚುತ್ತೇವೆ. ಮಾತ್ರ ತರಕಾರಿ ಅಲ್ಲ, ಬರೀ ತುಳಸಿ ಗಿಡಗಳನ್ನು ನಾವು ಪ್ರತಿಯೊಂದು ಮನೆಗೆ, ಪ್ರತಿಯೊಬ್ಬರಿಗಲ್ಲ, ಪ್ರತಿಯೊಂದು ಮನೆಗೆ ತುಳಸಿ ಗಿಡ ನಾವು ಪ್ರಸಾದ ರೂಪದಲ್ಲಿ ಹಂಚಲಿದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಸದ್ಭಕ್ತರು ಈ ವಿಶೇಷ ನಮ್ಮ ಈ ಕಾರ್ಯಕ್ರಮಕ್ಕೆ ಚಂದ ರೀತಿಯಲ್ಲಿ ದೇವರ ಪ್ರಸಾದವನ್ನು ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಪತ್ರಕರ್ತರು ಅಂದರೆ ನಮ್ಮ ಸಮಾಜಕ್ಕೆ ಒಂದು ಬೆಳಕು ಕೊಡುವುದು. ಯಾಕಂದರೆ ಒಂದು ದಿಕ್ಕಿನಲ್ಲಿ ಗುರುಗಳು ಏನಾದರೂ ವಚನಗಳು ಹೇಳಿದರೆ ತಲುಪುವಂಥದ್ದು ಎಲ್ಲ ವ್ಯವಸ್ಥೆ ಗುರುಗಳು ಮಾಡಿದರೆ, ನಿಮ್ಮ ಒಂದು ಕಾರ್ಯವೈಖರಿ ಅಂದರೆ ದೇವರನ್ನು ಎತ್ತಿ ತೋರಿಸುವುದು, ದೇವರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಈ ಬಗ್ಗೆ ತೋರಿಸುವಂತಹ ಒಂದು ಪತ್ರಕರ್ತರು ಒಳ್ಳೆಯ ನಿಮ್ಮ ಈ ಕೆಲಸ ದೇವರು ನಿಮಗೆ ಇನ್ನೂ ಕೂಡ ಹೆಚ್ಚಿನ ಈ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಈ ವೆಂಕಟರಮಣ ದೇವರ ಈ ವೈಭವವನ್ನು ಚಂದ ರೀತಿಯಲ್ಲಿ ಜನರಿಗೆ ತಲುಪುವಂತೆ ಮಾಡಿ ನಿಮ್ಮ ಈ ಭಾಗ್ಯಕ್ಕೆ ಇದು ಒಂದು ಒತ್ತು ಕೊಡುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹೆಚ್ಚಿಕೊಡ್ತೀವಿ. ನಮ್ಮ ದೇವಸ್ಥಾನವು ಸಾಧಾರಣ 19ನೇ ಶತಮಾನದಿಂದ 21ನೇ ಶತಮಾನವರೆಗೆ ನಡೆಯುತ್ತಾ ಹಿರಿಯವರ ಕಾಲದಿಂದ ನಡೆದು ಬಂದಂತೆ ಮೊದಲಿಂದಲೂ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೀತಾ ಇತ್ತು. ಇತ್ತೀಚೆಗೆ ಜನರ ಭಕ್ತರ ಅಭಿಪ್ರಾಯ ಮೇರೆಗೆ ನಮ್ಮ ಸಮಾಜದ ಎಲ್ಲ ಕಾರ್ಯಕರ್ತರು ಹಾಗೂ ಪ್ರತಿಯೊಬ್ಬ ಮನೆಯವರು ಇಲ್ಲಿ ಬಂದು ದುಡಿದು ಈ ಪರಮಾತ್ಮನಿಗೆ ಚಂದ ಕಾಣಿಸಿಕೊಟ್ಟು ಜನರು ಭಕ್ತರು ಬಂದು ಈ ದೇವರ ಆಶೀರ್ವಾದ ಪಡೆಯಬೇಕೆಂದು ಹೇಳಿಕೊಂಡು ಹುಡುಗರು, ಮಕ್ಕಳು, ಮಹಿಳೆಯರು ಎಲ್ಲ ಸೇರಿಕೊಂಡು ಎಲ್ಲ ಈ ವ್ಯವಸ್ಥೆ ಮಾಡಿಕೊಂಡು ಜನರಿಗೆ ಒಳ್ಳೆದಾಗಬೇಕು, ಸಮಾಜಕ್ಕೆ ಒಳ್ಳೆದಾಗಬೇಕು, ದೇಶಕ್ಕೆ ಒಳ್ಳೆದಾಗಬೇಕು, ನಾವೆಲ್ಲ ಒಳ್ಳೆದಾಗಬೇಕು ಅಂತ ಹೇಳಿಕೊಂಡು ಈ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು 11 ಏಕಾದಶಿಯಲ್ಲಿ ಕೂಡ ವಿಶೇಷವಾದ ಈ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿ ವಿಷ್ಣುವಿನ ಒಂದು ಹೆಣ್ಣು ಸ್ವರೂಪ ಬಂದು ಮೂಲ ರಾಕ್ಷಸರನ್ನು ವಧೆ ಮಾಡಿದ ನಂತರ ಅವಳಿಗೆ ಏನಾದರೂ ಹೊರೆ ಕೊಡಬೇಕಲ್ಲ ಅಂತ ಹೇಳಿಕೊಂಡು ಕೇಳಿದಾಗ ವಿಷ್ಣು ಅವಳನ್ನು ಕೇಳ್ತಾಳೆ. ಆಗ ತನಗೆ ಈ ವೈಕುಂಠ ಏಕಾದಶಿಯ ಒಂದು ಒಳ್ಳೆಯ ಹೊರೆ ಕೊಡು ಅಂತ ಕೇಳಿದಾಗ ವಿಷ್ಣು ತಥಾಸ್ತು ಅಂತ ಹೇಳಿ ಈ ವೈಕುಂಠ ಏಕಾದಶಿಯಂದು ದೇವರ ದರ್ಶನ ಯಾರು ಮಾಡ್ತಾರೆ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಕೊಂಡು ತಾತ್ಪರ್ಯದಲ್ಲಿ. ಆದ್ರೆ 1 ವರ್ಷ ಬಂದು ನಾನು ದೇವರನ್ನು ನೋಡಿದ್ದೇನೆ, ನನಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಿಕ್ಕಾಗುತ್ತೆ. ಒಂದು ಬಾವಿಯಲ್ಲಿ ನಾವು ಹೊಂಡ ತೆಗಿತಾ ಹೋಗುವಾಗ ಅದರಲ್ಲಿ ನೀರು ಸಿಕ್ಕುದು. ಹಾಗೆ ಈ ದೇವರನ್ನು ಪ್ರತಿ ವರ್ಷ ಅಥವಾ ತಿಂಗಳಿಗೊಮ್ಮೆ ಆಗಲಿ, ವಾರಕ್ಕೊಮ್ಮೆ ಆಗಲಿ, ಜನ್ಮ ನಕ್ಷತ್ರಕ್ಕಾಗಲಿ ಬಂದು ಈ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಮ್ಮ ಮುಖವನ್ನು ದೇವರಿಗೆ ಕಾಣಿಸ್ತಾ ಹೋದಾಗ ದೇವರು ನಮಗೆ ಪ್ರತಿಯೊಂದು ಸ್ವರ್ಗ ಪ್ರಾಪ್ತಿಗೆ ದಾರಿ ಮಾಡಿಕೊಡ್ತಾರೆ. ಇಲ್ಲಾದ್ರೆ ನಮ್ಮ ಕರ್ಮಗಳು ನಾಶವಾಗಿ ಪುಣ್ಯದ ಕಡೆಗೆ ಹೋಗಲಿಕ್ಕೆ ದಾರಿ ಆಗ್ತದೆ ಅಂತೇಳಿ ವಿಷ್ಣು ಪುರಾಣದಲ್ಲಿ ಇರ್ತದೆ. ಆದ್ರಿಂದ ಈ ಭಕ್ತಾದಿಗಳು ಈ ನಾಲ್ಕು ನಡೆಯುವ ಕಾರ್ಯಕ್ರಮ ದೇವಸ್ಥಾನದೆಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ದೇವತಾ ಪೂಜೆಗಳು ನಡೆಯುವುದು. ಅದರಿಂದ ಎಲ್ಲರೂ ಬರುವಾಗ ನೀವು ಜನರಿಗೆ ಪ್ರೋತ್ಸಾಹ ಕೊಡಬೇಕು. ಜನರು ಬಂದು ಆ ಪುಣ್ಯದ ಭಾಗ ನಿಮಗೂ ಸಿಗ್ಬೇಕು, ನಮಗೂ ಸಿಗ್ಬೇಕು, ನಾವೆಲ್ಲರೂ ಒಳ್ಳೆಯದಾಗಬೇಕಂತ ಹೇಳ್ಕೊಂಡು ನಾವು ದೇವಸ್ಥಾನದಲ್ಲಿ ಹಮ್ಮಿಕೊಳ್ಬೇಕು. ಮತ್ತು ನಮ್ಮ ಹೊಸ ಯೋಜನೆ ದೇವಸ್ಥಾನ ಏನಂತ ಹೇಳಿದ್ರೆ, ನಾವು 27ನೇ ಮಾರ್ಚ್ ತಿಂಗಳಲ್ಲಿ ವೆಂಕಟರಮಣ ದೇವರಿಗೆ ಒಂದು ಬ್ರಹ್ಮರಥ ಸಮರ್ಪಣೆ ಮಾಡಲಿಕ್ಕಿದೆ. ಭಕ್ತಾದಿಗಳು ಯಾರು ಕೂಡ ಕಾಣಿಕೆಯನ್ನು ಸಮರ್ಪಿಸಬಹುದು. ಪ್ರತಿ ತಿಂಗಳು ಹುಣ್ಣಿಮೆಗೆ ಇಲ್ಲಿ ಸತ್ಯನಾರಾಯಣ ಕಥೆ ನಡೆದು ಲೋಕ ಕಲ್ಯಾಣಕ್ಕಾಗಿ
ಯಾರು ಯಾವ ಸಮಾಜದವರು ಬಂದರೂ ಕೂಡ ನಮ್ಮ ಹಿಂದೂ ಧರ್ಮದ ಇದರ ಆಧಾರದ ಮೇಲೆ ಯಾರಿಗೂ ಸೇವೆ ಮಾಡಬಹುದು. ಈ ಕ್ಷೇತ್ರದಲ್ಲಿ ಹಲವಾರು ಪುಣ್ಯ ಕಾರ್ಯಗಳು ನಡೀತಾ ಉಂಟು. ಯಾರು ಬಂದು ಸೇವೆ ಮಾಡ್ಬೋದು, ದೇವರನ್ನು ದರ್ಶನ ಇಡ್ಬೋದು, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾಡು ಜಗದ್ಗುರುಗಳು ನಾವು ಮೊನ್ನೆ ಅವರ ಮಂಗಳೂರಿಗೆ ನಾಳೆ 29 ತಾರೀಕಿಗೆ ಬರ್ತಾರೆ. 30ಕ್ಕೆ ಬಾಳಮಠದಲ್ಲಿ ಹಿಂದೂರಿಂದ ನಮ್ಮಲ್ಲಿ ಒಂದು ಸಂದರ್ಶನ ಇಡಬೇಕು ಅಂತ ಹೇಳ್ಕೊಂಡು ನಾವು ಕೇಳಿಕೊಂಡಾಗ ಅವರಿಗೆ ಭಾರಿ ಖುಷಿ ಆಯ್ತು. 30ನೇ ತಾರೀಕು ನಾನು ತುಂಬಾ ಕೇಳಿದ್ದೇನೆ, ವೈಕುಂಠ ಏಕಾದಶಿ ನಿಮ್ಮ ದೇವಸ್ಥಾನಕ್ಕೆ ಬರ್ಬೇಕಂತ ಹೇಳಿ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಆದ್ರಿಂದ ಮಧ್ಯಾಹ್ನ ಸಾಯಂಕಾಲ 3 ಗಂಟೆ 3ರ ನಂತರ 4ರ ಒಳಗೆ ಪುಷ್ಪಯಾಗದ ಕೊನೆಗಾಣಿಕೆ ನಾವು ಕೆನರಾ ಹೈಸ್ಕೂಲಿಂದ ತಗೊಂಡು ಬರುವಾಗ ಅವರನ್ನು ಅದರೊಟ್ಟಿಗೆ ಶೋಭಾಯಮಾನವಾಗಿ ಅವರು ಕರ್ಕೊಂಡು ಬರಬೇಕು ಅಂತ ಇಚ್ಛೆ ಇಟ್ಟಿದ್ದೇವೆ. ಇನ್ನು ದೇವರ ಇಚ್ಛೆ, ಆ ಟೈಮ್ ಮತ್ತು ಹೇಗೆ ನಡೀತದೆ ಅಂತ ಗೊತ್ತಿಲ್ಲ, ನಾವು ಇಟ್ಟುಕೊಂಡದ. ಆದ್ರಿಂದ ಅದೊಂದು ಜಗದ್ಗುರುಗಳು ಬಂದು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡುವುದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ತೇವೆ. ನಾವೆಲ್ಲರೂ ಒಳ್ಳೆದಾಗ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯ ಕೆಲಸ ಇನ್ನೂ ಕೂಡ ವೃದ್ಧಿಯಾಗಲಿ, ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಬಾಳಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದೀರಾ, ಎಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಹಿಂದೆ ಸ್ವಲ್ಪ ಈ ಮಳೆ ಎಲ್ಲ ಬಂದು ಅದರಲ್ಲಿ ಬಟ್ ಆದರೂ ದೇವರ ಕೃಪೆಯಿಂದ 25,000 ಸಾವಿರದವರೆಗೆ ಸಸ್ಯಗಳಾಗಿದೆ. ಅದೇ ನಮ್ಮಲ್ಲಿ ಏನ್ ನೆಟ್ಟಿದೆ, ಕಳೆದ ವರ್ಷ ಕಡಿಮೆಯಲ್ಲಿ ನಮ್ಮದೊಂದು ಇಲ್ಲಿ 45,000ವರೆಗೆ ಜನ ಇಲ್ಲಿ ಫುಟ್ಫಾಲ್ ಆಗಿತ್ತು ನಮ್ಮ ನೊಂಗರಿಕೆರೆ ವೆಂಕಟರಮಣ ದೇವಸ್ಥಾನದಲ್ಲಿ. ಹಾಗೆ ಈ ಸಲವೂ ಕೂಡ ಅದೇ ರೀತಿಯ ಜನಸಾಗರ ಬರುವ ನಾವು ಅಪೇಕ್ಷೆ ಇಟ್ಟಿದ್ದೇವೆ. ಅದೇ ರೀತಿಯಲ್ಲಿ ನಾವು ನಮ್ಮ ಕಾರ್ಯಕರ್ತರ ಅವರ ಸಹಾಯದಿಂದ ನಾವು ಒಂದು ಎಷ್ಟೇ ಜನಸಾಗರದಲ್ಲಿ ಬಂದರೂ ನಾವೊಂದು ಅದನ್ನು ನೆರವೇರಿಸ್ತೇವೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದಕ್ಕೆ ನಾವು ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕೂಡ ನಾವು ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ನವಭಾರತ್ ಸಿಟಿ ಪಾಯಿಂಟ್ ಇಂದ ಬರುವ ಒಂದು ವಾಹನಗಳಿಗೆ, ಈ ನಮ್ಮ ದ್ವಿಚಕ್ರ ವಾಹನ ಆಗಲಿ 4 ಚಕ್ರ ವಾಹನ ಆಗಲಿ, ಈ ಸಿಟಿ ಪಾಯಿಂಟ್ ನವಭಾರತ್ ಸರ್ಕಲ್ ಇಂದ ಬರುವ ಪ್ರತಿಯೊಂದು ವಾಹನಗಳು ಈ ಕೆನರಾ ಹೈಸ್ಕೂಲ್ ಮೈದಾನದಲ್ಲಿ ನಾವೊಂದು ಅದಕ್ಕೆ ವ್ಯವಸ್ಥೆ ರೂಪಿಸಿದ್ದೇವೆ. ಭಕ್ತಾದಿಗಳು ಈ ವ್ಯವಸ್ಥೆಯನ್ನು ಉಪಯೋಗಿಸಬೇಕಂತ ಕೇಳಿಕೊಳ್ತೇನೆ.